ನಾನು ನಾರ್ಮಲ್ ಹೇರ್ ಆಯಿಲ್ ಯೂಸ್ ಮಾಡಲ್ಲ. ನಮ್ಮ ಅಜ್ಜಿ ನನಗೋಸ್ಕರ ಸ್ಪೆಷಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಸಂಡೇ ವ್ಲಾಗ್ ಸಿಗೋದು ನಂಗೆ ಒಂದಿನ ನಿದ್ದೆ ಮಾಡೋದಕ್ಕೆ. ಅದಕ್ಕೆ 12 ಗಂಟೆ ತನಕ ನಿದ್ದೆ. ಸಂಡೇ ಬೆಳಗ್ಗೆ ಬಿರಿಯಾನಿ ಮಾಡ್ತಾರೆ ಅಂತ ನಾನು ರಾತ್ರಿನೂ ಊಟ ಮಾಡಿಲ್ಲ. ಹೌದು, ನಮ್ಮನೆ ರಾಕ್ಷಸಿ ಇವಳು. ಇದು ಬೇಕು ಅಂತಂದರೆ ಬೇಕು ಅಷ್ಟೇ, ಇಲ್ಲ ಅಂತಂದರೆ ಇಲ್ಲ. ಇವಳಿಗೋಸ್ಕರ ನಾನಿಲ್ಲಿ ಯಾವ ಪ್ರೋಗ್ರಾಮ್ಗೂ ಹೋಗ್ದೇನೆ ನಾವು ಇವಳು ಅಡುಗೆ ಮಾಡ್ಕೊಂಡು ಹೋಗೋದು. ಏನು ಪ್ರೋಗ್ರಾಮು? ನಾಮಕರಣ ಸಂತೋಷ ಹೋಗೋದು ಗೋಲ್ಡ್. ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗಲ್ಲ. ಮನೆ 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 ಯಾವಾಗಲೂ. ನಾನು ನಿನ್ನ ಬಿರಿಯಾನಿ ಆಗಿರುತ್ತೆ ಅಂತ ಅಂದ್ಕೊಂಡು ಎದ್ದಲ್ಲೇ. ನಂದೇನು 4 ಐತೆ, ಇವಾಗ ತಂದು ಕೊಟ್ಬಿಟ್ಟು ಹೋಗೋನೆ. ಅಯ್ಯ, ಮಿಷಿನ್ ಕಂಡಿಡ್ಬೇಕು ಅಷ್ಟೇ ನಿಮ್ಗಳಿಗೆ. ತಲೆ ನೋವ್ತಾ ಇದೆ ಗುರು. ಸಿಗುವ ಆಮೇಲೆ ಬಿರಿಯಾನಿ ತಿನ್ನುವಾಗ. ಸಂಡೇ ಬಿರಿಯಾನಿನ ಯಾವಾಗಲೂ ಹಲ್ಲುಜ್ಜದೆ ಮುಖ ತೊಳಿದೆ ತಿನ್ನಬೇಕು. ಆವಾಗಲೇ ಆ ಬಿರಿಯಾನಿಗೆ ಮರ್ಯಾದೆ. ನಾನು ನಿನ್ನೆ ಜರ್ನಲ್ ಕೂಡ ಮಾಡಲಿಲ್ಲ. 10:30ಗೆ ನಿದ್ದೆ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಇವಾಗ ಜರ್ನಲಿಂಗ್ ಮಾಡಿ ಅದ್ರ ಸೆಲ್ಫ್ ಕೇರ್ ಡೇ, ತಲೆಗೆ ಎಣ್ಣೆ ಹಚ್ಕೊಂಡು, ಹೇರ್ ಕೇರ್ ಡೇ ಆಸ್ ವೆಲ್, ತಲೆಗೆ ಎಣ್ಣೆ ಹಚ್ಕೊಂಡು, ಆಮೇಲೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೋಬೇಕು. ಮೋಸ್ಟ್ಲಿ ರಾತ್ರಿ ಮಾಡ್ಕೋತೀನಿ ನಾನು ಅದನ್ನ. 12:30 ತನಕ ನಿದ್ದೆ ಮಾಡಿದ್ದೀನಿ, ಆದರೂ ಇನ್ನೂ ನಿದ್ದೆ ಬರ್ತಾ ಇದೆ. ಇನ್ನೂ ಸ್ವಲ್ಪ ಸೀರೀಸ್ ಪೆಂಡಿಂಗಲ್ಲಿದೆ ಮುಗಿಸೋದು, ಅದನ್ನು ಮುಗಿಸ್ಬೇಕು. ಇವಾಗ ಸ್ಕಿನ್ ಕೇರ್ ಮಾಡಿ ಎಣ್ಣೆ ಹಚ್ಕೊಳ್ಳೋವಾಗ ಸಿಗುವ. ನಮ್ಮ ಅಜ್ಜಿ ನನಗೋಸ್ಕರ, ನಾನು ನಾರ್ಮಲ್ ಹೇರ್ ಆಯಿಲ್ ಯೂಸ್ ಮಾಡಲ್ಲ. ನಮ್ಮ ಅಜ್ಜಿ ನನಗೋಸ್ಕರ ಸ್ಪೆಷಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಅದನ್ನು ಯೂಸ್ ಮಾಡಿದೆ, ಬೇರೆ ಯಾವ ಹೇರ್ ಆಯಿಲು ಸೆಟ್ ಆಗಲ್ಲ. ಅದೇ ಯೂಸ್ ಮಾಡಬೇಕು ನಾನು. ಅದ್ರ ಬಗ್ಗೆನೂ ಮಾತಾಡುವ. ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಆಯಿಲ್ ಯೋರ್ ಹೇರ್ ಅಟ್ಲೀಸ್ಟ್ ವೀಕಲ್ಲಿ ಒಂದ್ಸತಿ, ಇಲ್ಲಾಂದರೆ ಶವರ್ ಮಾಡ್ಕೊಳಕ್ಕೆ ಹೋಗೋಕ್ಕೂ ಮುಂಚೆ 2 hours ಅಟ್ಲೀಸ್ಟ್ ನಿಮ್ಮ ಕೂದಲು ಆಯಿಲಲ್ಲಿ ಸೋಕ್ ಆಗಬೇಕು. ಇದರಲ್ಲಿ ಕೊಬ್ಬರಿನ ಎಣ್ಣೆ ಮಾಡ್ತಾರಲ್ಲ, ಅದನ್ನು ಕೊಬ್ಬರಿನ ಎಣ್ಣೆ ಮಾಡಿ ಕಾಯಿಸಿ, ದಾಸವಾಳ, ಆಮೇಲೆ ಮೆಂತ್ಯ, ಅದೆಲ್ಲ ಏನೇನೋ ಕುದಿಸಿ ಅದರಲ್ಲಿ ಮಾಡಿರೋ ಎಣ್ಣೆ ಇದು. ನನಗೆ ಈ ಎಣ್ಣೆ ಮಾತ್ರ ಸೆಟ್ ಆಗೋದು ಕೂದಲಿಗೆ. ಡನ್. ಎಣ್ಣೆ ಹಚ್ಕೊಂಡಿದ್ದು ಡನ್. ಹೇಳ್ತಲ್ವಾ, ಇಟ್ ಇಸ್, ನೀವು ಜಸ್ಟ್ ಸುಮ್ಮನೆ ಜಾಸ್ತಿ ನೀವು ಹೀಟ್ ಯೂಸ್ ಮಾಡ್ತಾಯಿದ್ರೆ ಅಥವಾ ಹೇರ್ ಸ್ಟ್ರೈಟ್ನರ್, ಬ್ಲೋ ಡ್ರೈ ಏನಾದರೂ ಮಾಡ್ತಾಯಿದ್ರು ತಲೆಗೇನೆ, ಕೂದಲಿಗೆ ಹೀಟ್ ಅಫೆಕ್ಟ್ ಆಗುತ್ತೆ ಕೂದಲಿಗೆ. ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ದಟ್ ಯು ಟೇಕ್ ಕೇರ್ ಆಫ್ ದ ರೂಟ್ಸ್. ಆ್ಯಂಡ್ ರೂಟ್ಸ್ನ ನೋಡ್ಕೊಳ್ಳೋದಕ್ಕೆ ಯು ಶುಡ್ ಡೆಫಿನೆಟ್ಲಿ ಅಪ್ಲೈ ಆಯಿಲ್. ಆ್ಯಂಡ್ ನನಗೆ ಲಕ್ಕಿಲಿ ನಮ್ಮ ಅಜ್ಜಿ, ನಾವು ಅಜ್ಜಿ ಅಂತ ಕರೆಯೋದು, ನಾವು ಅವ್ವ ಅಂತ ಕರಿತೀವಿ, ಅವರು ನನ್ನ ಕೂದಲಿಗೆ ಸೆಟ್ ಆಗೋ ಥರ ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ಶಿವಮೊಗ್ಗದಲ್ಲಿರೋದವರು ಕಳಿಸ್ತಾರೆ. ಸೊ ಅದು ನನ್ನ ಕೂದಲಿಗೆ ಇಸ್ ಡೂಯಿಂಗ್ ವಂಡರ್ಸ್. ಬೇಕಂದ್ರೆ ಮುಂದೆ ಯಾವಾಗಾದರೂ ಆ ರೆಸಿಪಿನ ಹೇಳ್ತೀನಿ, ಇಫ್ ಅವರು ಹೇಳಕ್ ಒಪ್ಕೊಂಡ್ರೆ. ನಾನು ಹೇಳಿದ್ದೀನಿ, ಇದೇ ಬಿಸ್ನೆಸ್ ಶುರು ಮಾಡ್ಬಿಡು. ಎಷ್ಟು 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 ಹೆಲ್ಪ್ ಆಗ್ತಾ ಇದೆ. ವಾಲ್ಯೂಮ್ ಆಗಲಿ, ಹೇರ್ ಗ್ರೋತ್ ಆಗೋದಾಗಲಿ ತುಂಬ ತುಂಬ ಚೆನ್ನಾಗಿ ಆಗ್ತಾಯಿದೆ ಈ ಆಯಿಲಿಂದ. ಸೊ ನೋಡೋಣ, ಯಾವಾಗಾದ್ರೂ ಅನಿಸ್ತಿ ರೆಸಿಪಿ ಅಲ್ಲಿ ಶಿವಮೊಗ್ಗಕ್ಕೆ ಹೋದಾಗ ಅವ್ರ ಹತ್ರನೇ ರೆಸಿಪಿ ಹೇಳಿಸ್ತೀನಿ, ಹೆಂಗೆ ಮಾಡ್ತಾರೆ ಈ ಎಣ್ಣೆನ ಅಂತ. ಸೊ ಅಟ್ಲೀಸ್ಟ್ 3 hours ಕೂದಲಲ್ಲಿ ಸೋಪ್ ಮಾಡಬೇಕು. ಅಂದರೆ ಎಣ್ಣೆ ಹಚ್ಕೊಂಡ್ಮೇಲೆ 3 hours ಬಿಟ್ಟು ಅದಾದಮೇಲೆ ಸ್ನಾನ ಮಾಡಬೇಕು. ಓವರ್ನೈಟ್ ಕೂಡ ಬಿಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ತುಂಬ ಜನ. ಬಟ್ ಸ್ಕೂಲ್ ಟೈಮ್ಸಲ್ಲೆಲ್ಲ ನಾವು ಓವರ್ನೈಟ್ ಬಿಡ್ತಾಯಿದ್ವಿ. ಇವಾಗ ಓವರ್ನೈಟ್ ಬಿಟ್ಟರೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಸತ್ಯ ನಿಜ ಗೊತ್ತಿಲ್ಲ, ಬಟ್ ಇವಾಗ ಟೈಮ್ ಇಲ್ಲ. ಇವಾಗೆಲ್ಲ ಜಸ್ಟ್ 2 hours 2 hour ಮುಂಚೆ ಅಪ್ಲೈ ಮಾಡಿ ಆಮೇಲೆ ಸ್ನಾನ ಮಾಡೋದು. ಸ್ನಾನ ಮಾಡಿ ಬೀಟ್ರೂಟ್ ಜ್ಯೂಸ್ ಜೊತೆ ಸಿಗುವ. ಟ್ಯಾನ್ ಸ್ವಲ್ಪ ಕಡಿಮೆ ಆಗಿದೆ ಗುರು.
ಕಡಿಮೆ ಆಗಿಬಿಡ್ಲಿ.